ಮತ್ತೊಮ್ಮೆ ಸುವರ್ಣ ಸಂದರ್ಶನಕ್ಕೆ ನಿಮ್ಮನ್ನೆಲ್ಲನೂ ಕೂಡ ಸ್ವಾಗತಿಸ್ತೇನೆ. ಈಗ ನಮ್ಮ ಸಂದರ್ಶನದ ಮೂರನೇ ಭಾಗ, ಮೂರನೇ ಕಂತು. ನಮ್ಮ ಜೊತೆ ಸಂಪೂರ್ಣ ನಮ್ಮ ಚಾನಲಿನ ಈ ಸುದ್ದಿ ವಿಭಾಗದ ಟ್ರಾನ್ಸ್ಪೋರ್ಟ್, ಈ ವಾಹನಗಳ ನಿರ್ವಹಣೆ ಮಾಡ್ತಾ ಇರುವ ವಿನಯ್ ಅವರು ನಮ್ಮ ಜೊತೆ ಈ ಒಂದು ಸಂದರ್ಶನದಲ್ಲಿದ್ದಾರೆ. ಅದೇ ರೀತಿ ನಿಮ್ಮೆಲ್ಲರಿಗೂ ಕೂಡ ಅತ್ಯಂತ ಖುಷಿ ಕೊಡುವ, ಆದರೆ ನಮಗೆ ಬಹಳ ಮುಜುಗರ ತರುವ ತಲೆಹರಟೆ ಕಾರ್ಯಕ್ರಮದ ಶ್ರೀ ರವೀಂದ್ರ ಬುದ್ಧಿಯವರು ನಮ್ಮ ಜೊತೆ ಈ ಒಂದು ಕಾರ್ಯಕ್ರಮದಲ್ಲಿದ್ದಾರೆ. ಹಾಗೇನೆ ಕಾರ್ಯಕ್ರಮದ ಒಂದು ನಿರ್ಮಾಪಕರಾಗಿ, ಪ್ರೊಡ್ಯೂಸರ್ ಆಗಿ ಶ್ರೀ ಅನಿಲ್ ಭಾರದ್ವಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಹಾಗೆ ತಮ್ಮೆಲ್ಲರಿಗೂ ಮತ್ತೊಂದು ಪರಿಚಿತ ಮುಖ ಶ್ರೀ ರಂಗನಾಥ್ ಭಾರದ್ವಾಜ್ ಅವರು ಕೂಡ ಈ ಸಂದರ್ಶನದ ಒಂದು ಭಾಗದಲ್ಲಿ ಇದ್ದಾರೆ. ವಿನಯ್ ಅವರೇ, ನನಗೆ ಇನ್ನೊಂದು ಬಹಳ ಕುತೂಹಲ. ನಮಗೇನೋ ಒಂದ್ಸಲ ವಿಧಾನಸೌಧದಿಂದ ಆಚೆ ಬಂದಾಗ ಅರ್ಜೆಂಟಾಗಿ ಹೋದಾಗ ವೆಹಿಕಲ್ ಸಿಗೋದಿಲ್ಲ. ನೀವು ಆ ಕಾರ್ಯಕ್ರಮದ್ದು ಯಾವುದೋ ಒಂದು ಕರೆ ಬಂದಾಗ ಈ ವಾಹನಗಳನ್ನ ಹೇಗೆ ನೀವು ಮ್ಯಾನೇಜ್ ಮಾಡಿ ಅಡ್ಜಸ್ಟ್ ಮಾಡಿ ಅಲ್ಲಿ ಹೋಗಿ ಮಾಡ್ತೀರಾ? ಸರಿ, ಇವಾಗ ಬೇರೆ ಕಡೆ ಗಾಡಿಗಳು ಇಲ್ಲಿ ಅಕ್ಕಪಕ್ಕ ಇರೋ ಗಾಡಿಗಳನ್ನ ಮತ್ತು ವಿಧಾನಸೌಧಕ್ಕೆ ಏನ್ಬಿಟ್ಟು 3 ಪಾಸ್ ಕೊಟ್ಟಿರ್ತಾರೆ. ಪಾಸ್ ಇರೋ ಗಾಡಿಗಳನ್ನ ನಾನು ಇಲ್ಲೇ ಹತ್ರ ಎಲ್ಲಾದರೂ ಕಳಿಸ್ಕೊಂಡಿರ್ತೀನಿ. ಇನ್ ಕೇಸ್ ಎಮರ್ಜೆನ್ಸಿ ಇದ್ದರೆ ಇಲ್ಲೇ ಅಕ್ಕಪಕ್ಕ ಇರೋ ಗಾಡಿಗಳನ್ನ ಕರೆಸ್ಕೊಂಡು ಅಲ್ಲಿ ಮ್ಯಾನೇಜ್ ಮಾಡಿ ಅಲ್ಲೇ ಕಳಿಸ್ಕೊಟ್ಬಿಡ್ತೀನಿ ಸರ್. ಯಾವತ್ತಾರು ವೆಹಿಕಲ್ ಸಿಗದೆ ಒದ್ದಾಟ ಆಗಿ ಆ ಒಂದು ಪರಿಸ್ಥಿತಿ ಬಂದಾಗ ಏನು ಮಾಡಿದ್ದೀರಾ? ತುಂಬ ಪರಿಸ್ಥಿತಿಗಳು ಆ ಥರ ಆಗಿದೆ ಸರ್. ಆಗಿದೆಯಾ? ಆಗಿದೆ ಸರ್. ಬಟ್ ಇಲ್ಲೇ ಅಕ್ಕಪಕ್ಕ ಇರೋ ಗಾಡಿಗಳನ್ನ ನಿಭಾಯಿಸ್ತಾ ಇದ್ದೀರಾ? ನಿಭಾಯಿಸ್ಕೊಂಡು ಮಾಡಿ. ಅಲ್ರಿ, ತಲೆಹರಟೆ ಅಂತ ನೀವು ಕಾರ್ಯಕ್ರಮ ತೆಗಿತೀರಾ, ನಿಮ್ಗೇನು ಮನಸ್ಸಿಗೆ ಬೇಜಾರಾಗಲ್ಲ? ಒಂದರ್ಥದಲ್ಲಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಖಂಡಿತವಾಗಿ ಬೇಜಾರಾಗಲ್ಲ ಸರ್. ಬಟ್ ಅದು ಒಂದು ಸವಾಲಿನ ಕೆಲಸ. ಯಾಕಂತಂದರೆ ನೀವೆಲ್ಲ ಸಚಿವರು, ಶಾಸಕರು ಮಾಡಿರ್ತಕ್ಕಂಥ ಕೆಲಸವನ್ನು ತಮಾಷೆಯಾಗಿ ಹೇಳ್ತಕ್ಕಂಥದ್ದು, ಎಲ್ಲೋ ಒಂದಿಷ್ಟು ಜನರ ಪರವಾಗಿ ನಿಲ್ತಕ್ಕಂಥದ್ದು ಒಂದು ಕಾರ್ಯಕ್ರಮ ಅಷ್ಟೇ. ಇದು ಖಂಡಿತವಾಗಿಯೂ ಉದ್ದೇಶಪೂರ್ವಕವಾಗಿ ಯಾರಿಗೂ ಮನಸ್ಸು ನೋಯಿಸ್ಬೇಕಂತ ಅದೇ ಇವಾಗ ಕಾರ್ಯಕ್ರಮ. ಈ ಒಂದು ಪಿಕ್ಚರ್ ಮುಂಚೆ ಹೇಳ್ತಾರಲ್ಲ, ಇದು ಯಾರಿಗೂ ಸಂಬಂಧಪಟ್ಟಿದ್ದಲ್ಲ, ಉದ್ದೇಶಪೂರ್ವಕವಲ್ಲ, ನಿಮ್ಮ ಕಲ್ಪನೆಗೆ ಬಿಟ್ಟದ್ದು ಅಂತ ಬಿಟ್ಬಿಡ್ತೀರಾ ನೀವು? ಖಂಡಿತ ಇದು ಯಾರಿಗೂ ಸಂಬಂಧಿಸಿದ್ದಂತ ಹೇಳೋದಲ್ಲ, ಸಂಬಂಧಿಸಿದ್ದೆ. ಅದನ್ನು ತಮಾಷೆಯಾಗಿ ನೀವು ಹೀಗೆ ಮಾಡ್ತಿದ್ದೀರಾ ತಮಾಷೆಯಾಗಿ ಹೇಳ, ಓಕೆ, ಉದ್ದೇಶಪೂರ್ವಕವಾಗಿ ಹೇಳ್ತೀರಾ. ಓಕೆ ಓಕೆ ಓಕೆ. ಭಾರದ್ವಾಜ್ ಅವರೇ, ನೀವು ಒಂದು ಕಾರ್ಯಕ್ರಮದ ನಿರ್ಮಾಪಕರಾಗಿ ನಿಮ್ಮದೊಂದು ದೊಡ್ಡ ತಂಡ ಇದೆ, ನಿಮ್ಮ ರೋಲ್ ಏನು? ಬೇಸಿಕಲಿ ಈಗ ಭಟ್ ಸರ್ದು ಒಂದು ಪ್ಲ್ಯಾನ್ ಇರುತ್ತೆ. ನಮ್ಮ ಸೆಕ್ಷನ್ ಇನ್ಚಾರ್ಜ್ ಉದಯ್ ಮರಕಿಣಿ ಸರ್ನ ಅವ್ರು ಕರೆದ್ಬಿಟ್ಟು, ನಮ್ಮ ರಂಗನಾಥ್ ಭಾರದ್ವಾಜ್, ಅಮಿತ್ ಪಾಳ್ಯ ಸರ್ ಎಲ್ಲರೂ ಕೂತ್ಕೊಂಡ್ಬಿಟ್ಟು ಒಂದು ಮೀಟಿಂಗ್ ಮಾಡಿಬಿಟ್ಟು, ನಾಳೆ ನ್ಯೂಸಿಂದ ಒಂದು ನಮ್ಮ ಸ್ವಾಮಿ ಸರ್ದೇನು ಆದ ನಂತರ ನೆಕ್ಸ್ಟ್ ನಮ್ಮ ಪಾರ್ಟ್ ಬರುತ್ತೆ. ನಮ್ಮ ಉದಯ್ ಮರಕಿಣಿ ಸರ್ ಜೊತೆ ಕೂತ್ಕೊಂಡು ಒಂದು ಮೀಟಿಂಗ್ ಮಾಡಿಬಿಟ್ಟು, ಈ ಥರ ಪ್ರೋಗ್ರಾಮ್ಸ್ ಹಿಂಗೆ ಬರಬೇಕು, ಅದಕ್ಕೆ ಸಂಬಂಧಪಟ್ಟ ಪ್ರೋಮೋ ಆಗಿರ್ಬೋದು, ಅದು ಎಡಿಟಿಂಗ್ ಆಗಿರ್ಬೋದು, ಔಟ್ಡೋರ್ ಶೂಟ್. ಬಟ್ ನಮ್ಮ ಶೂಟ್ ನಮ್ಮ ಉದಯ್ ಸರ್ ಆವಾಗಲೇ ಹೇಳ್ದಾಗೆ ಸ್ವಲ್ಪ ನಮಗೊಂದು ಚೌಕಟ್ಟು ಹಾಕ್ಕೊಂಡು ಇರೋದ್ರೊಳಗೆ ಸ್ವಲ್ಪ ಸುಂದರವಾಗಿ ಕಾಣೋ ಹಾಗೆ, ಬೇಸಿಕಲಿ ನಮ್ಮ ನ್ಯೂಸ್ ಚಾನಲ್ ಆದರೂ ಅದ್ರಲ್ಲಿ ಮತ್ತೊಂದು ಸ್ವಲ್ಪ ಚೆನ್ನಾಗಿ ಕಾಣೋ. ಯಾಕಂದರೆ ಎಂಟರ್ಟೈನ್ಮೆಂಟು ನ್ಯೂಸ್ ಚಾನಲಲ್ಲಿ ಇನ್ಫೋಟೈನ್ಮೆಂಟ್ ಆಗಿ ಜನರನ್ನು ನಮ್ಮ ಕಡೆ ಆಕರ್ಷಣೆ ಮಾಡೋದು ಸ್ವಲ್ಪ ಟಫ್. ಓಕೆ, ಫೈನ್. ಆ ಟಾಸ್ಕನ್ನು ನಮಗೆ ಇವರು ಮೀಟಿಂಗ್ ನಂತರದಲ್ಲಿ ಅಥವಾ ಇವರ ಪ್ಲ್ಯಾನ್ಸ್ ನಂತರ ಉದಯ್ ಮರಕಿಣಿ ಸರ್ ನಮಗೇನು ಅಸೈನ್ ಮಾಡ್ತಾರಲ್ಲ, ಅದನ್ನು ಹೇಗೆ ನಮ್ಮ ಟೀಮ್ ಜೊತೆಗೆ ನಾವೆಲ್ಲ ಬೆರೆತು ಅದನ್ನು ಯಾವ ಟಾಸ್ಕನ್ನು ಯಾರು ಮಾಡ್ಬೋದು, ಯಾವ ಸಬ್ಜೆಕ್ಟ್ನ ನೆಕ್ಸ್ಟ್ ಯಾರಿಗೆ ಕೊಟ್ಟರೆ ಅದು ಯಾವ ಥರ ಅವ್ರು ಹೊರಗೆ ತರ್ತಾರೆ, ಅದನ್ನು ಅವರಿಂದ ಕೆಲಸನ ಚೆನ್ನಾಗಿ ತೆಗಿಯುವಂಥ ಕೆಲಸ. ಓಕೆ. ರಂಗನಾಥ್ ಭಾರದ್ವಾಜ್ ಅವರೇ, ಈ ಭಾಳ ದೊಡ್ಡ ಆಪರೇಷನ್ ಮಾಡೋ ಡಾಕ್ಟರ್ಗಳು ಹೇಳ್ತೀರಿ, ಒಂದ್ಸಲ ಆಪರೇಷನ್ ಥಿಯೇಟ್ರಿಗೆ ಹೋದರೆ 4-5 ಗಂಟೆಗಳ ಕಾಲ ಆಚೆ ಬರೋದಿಲ್ಲ. ನೀವು ಆ ರೀತಿ ಈ ಕ್ಯಾಮ್ರಾನ, ಈ ಲೈಟನ್ನು ಎದುರಿಸ್ಕೊಂಡು ಎಷ್ಟು ಗಂಟೆಗಳ ಕಾಲ ಮ್ಯಾಕ್ಸಿಮಮ್ ಕೂತಿದ್ದೀರಾ? ನಂದು ಯಾಕಂದ್ರೆ ಅತಿಥಿಗಳು ಬಂದು ಹೋಗ್ತಾ ಇರ್ತಾರೆ, ನೀವು ಮಾತ್ರ ಕೂತ್ಕೊಂಡು ಮುಂದಿನ ಪ್ರಶ್ನೆಗಳಿಗೆ ಸಿದ್ಧರಾಗಿ ಆ ಬಾಣಗಳನ್ನ ಬಿಡ್ತಾ ಇರ್ತೀರಾ. ಎಷ್ಟು ಗಂಟೆಗಳು ಕೂತಿದ್ದೀರಾ? ನಾನು ವಿಷ್ಣುವರ್ಧನ್ ಅವರು ಹೋದಂಥ ಸಂದರ್ಭದಲ್ಲಿ 9 ಗಂಟೆ ಕೂತಿದ್ದೆ. 9 ಗಂಟೆ? ಹೌದು. ಮೊನ್ನೆ ಒಂದು ಪ್ರಳಯದ ಬಗ್ಗೆ ಮಾಡಿದ್ವಿ, ಆವತ್ತು ಸತತ 11 ಗಂಟೆ ಕೂತ್ಕೊಂಡಿದ್ದೆ. ಏನು ಪ್ರಳಯ? ಓಕೆ, ನಂಗೆ ಬೇರೆ ರೀತಿ ನಿಬಿರು ಪ್ರಳಯದ ಬಗ್ಗೆ. ಓಕೆ ಓಕೆ. ನಿತ್ಯಾನಂದನ ವಿಚಾರವಾಗಲು ಸುಮಾರು 8-9 ಗಂಟೆಗಳ ಕಾಲ ಕೂತ್ಕೊಂಡಿದ್ದೀನಿ. ಏನು ಆ ಕಣ್ಣು, ನಿಮ್ಮ ಪರಿಸ್ಥಿತಿ ಏನಾಗ್ತದೆ? ಏನು ಇಲ್ಲ, ವೆರಿ ಸಿಂಪಲ್. ಏನು ಅಂದರೆ ಏನಾಗ್ತಿರುತ್ತಲ್ಲ ಅದನ್ನ ಎಂಜಾಯ್ ಮಾಡ್ತಾ ಹೋದರೆ ನಾವು ಹೆಚ್ಚು ಕೂತ್ಕೊಳ್ಳಿಕ್ಕೆ ಸಾಧ್ಯ. ಜೊತೆಗೆ ಅಂದರೆ ಆ ಸಬ್ಜೆಕ್ಟಲ್ಲಿರುವಂಥ ಇನ್ವಾಲ್ವ್ಮೆಂಟ್. ಓಕೆ. ಇದು ನಿಮಗೆ ಎಷ್ಟೊತ್ತು ಕೂತ್ಕೊಂಡ್ರು ಸುಸ್ತು ಅನ್ಸಲ್ಲ ಅಂತ. ಓಕೆ. ನೀವು ಒಂದು ರೀತಿ ಕಮಲಾಸನ ಆಗ್ಬಿಟ್ಟಿದ್ದೀರಾ. ಪುಷ್ಪ ಸಿನಿಮಾದು ಅವನು
ಆ ರೈಲು ಟ್ರ್ಯಾಕ್ ಪಕ್ಕ ಕೂತು 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 ವಾಸ ಮಾಡಿ ನಿದ್ದೆನೇ ಬರ್ತಾ ಇರಲಿಲ್ವಂತೆ ಆ ರೈಲ್ ಓಡದೆ. ಆ ರೀತಿ ಏನಾದರೂ ಕೂಡ ರಜೆ ಇರೋ ದಿವಸ ಹೇಗೆ ಮಾಡ್ತೀರಾ? ಆ 9 ಗಂಟೆ 8 ಗಂಟೆ ಕ್ಯಾಮ್ರಾನ ಫೇಸ್ ಮಾಡಿದ್ರೆ ಏನು ಮಾಡ್ತೀರಾ? ನಿಜಕ್ಕೂ ಬೋರ್ ಆಗುತ್ತೆ ಅಂತ ಮನೇಲಿ ಕೂತ್ಬಿಟ್ರೆ. ಎಷ್ಟೋ ಸಂದರ್ಭದಲ್ಲಿ ಮೈಲ್ ಹುಷಾರಿಲ್ಲ ಅಂತ ಹೇಳಿ, ಈ ಮೊನ್ನೆ ಮೈಲ್ ಹುಷಾರಿರಲಿಲ್ಲ ಇಲ್ಲ ಅಂತ ಹೇಳಿ ಸಂಜೆ ಅಷ್ಟೊತ್ತಿಗೆ ಮತ್ತೆ ವಾಪಸ್ ಬಂದಿದ್ದೀವಿ ನಾವು. ಓಕೆ, ಅಂದರೆ ಎಲ್ಲೋ ಒಂದು ಕಡೆ ಮಿಸ್ ಮಾಡ್ಕೊಳ್ತೀವಿ ಅಂತ. ಕ್ಯಾಮ್ರಾನ ನೀವು ಬಿಡಲ್ವೋ, ನೀವು ಆ ಕಾರ್ಯಕ್ರಮ ಬಿಡೋದಿಲ್ವೋ? ಎರಡೂ ಸೇರ್ಕೊಂಡಿದೆ. ಎರಡೂ ಸೇರ್ಕೊಂಡಿದೆ. ಹಮೀದ್ ಅವರೇ, ನೀವು ಟಾರ್ಗೆಟ್, ಅಂಡರ್ ವರ್ಲ್ಡ್ ಫ್ಲ್ಯಾಶ್ ಬ್ಯಾಕ್, ಬಿಗ್ ಡಿಬೇಟ್ ಇದೆಲ್ಲ ನಡೆಸ್ತಾ ನೀವು ಒಂದು ರೀತಿ ಈ ಡಿಬೇಟ್ಗಳನ್ನ ಮನೆಗೂ ತಂದ್ಬಿಟ್ಟಿದ್ದೀರಾ ಅಂತ ಅನ್ಸಲ್ವಾ? ಆ ಫ್ಲ್ಯಾಶ್ ಬ್ಯಾಕ್ನ ಮನೆಗೂ ತಂದ್ಬಿಟ್ಟಿದ್ದೀರಾ ಅಂತ? ಹೇಗೆ ಮನೆಗೆ ಅಂದ್ರೆ ಈಗ ಅಂಡರ್ ವರ್ಲ್ಡ್ ಫ್ಲ್ಯಾಶ್ ಬ್ಯಾಕು ಅಂದರೆ ಈ ಕಾರ್ಯಕ್ರಮಗಳು ಆ ತೀವ್ರತೆ ಇಷ್ಟ ಆಗಿದೆ ನನಗನ್ಸುತ್ತೆ. ಅದು ನೋಡ್ತಾ ಮನೆಯಲ್ಲೇ ಆ ಬಿಗ್ ಡಿಬೇಟ್ ಇದೆ 2 ಭಾಗಗಳಾಗಿಲ್ವಾ? ಅದನ್ನು ನಮ್ಮ ವ್ಯೂವರ್ಸ್ ಹೇಗೆ ತಗೋತಾರೆ ಅಂತ ಹೇಳಿ ನೀವು ಟಾರ್ಗೆಟ್ ಅಂತ ಒಂದು ಪ್ರಸ್ತಾಪ ಮಾಡಿದ್ರಿ. ನಮ್ಮ ಟ್ಯಾಗ್ಲೈನೇ ನೇರ, ದಿಟ್ಟ, ನಿರಂತರ. ನನ್ನ ಕಾರ್ಯಕ್ರಮವೂ ಹಾಗೆ ನೇರ, ದಿಟ್ಟ ಮತ್ತು ನಿರಂತರವಾಗಿ, ಯಾವುದೇ ಉದ್ದೇಶಗಳಿಲ್ಲದೆ ನೇರವಾಗಿ ಜನರ ಪ್ರಶ್ನೆಗಳನ್ನು ಅವ್ರ ಮುಂದೆ ಇಟ್ಟು ಉತ್ತರ ತಗೊಳ್ಳೋ ಕಾರ್ಯಕ್ರಮ ನಮ್ಮದು. ಓಕೆ. ಅಂಡರ್ ವರ್ಲ್ಡ್ ಫ್ಲ್ಯಾಶ್ ಬ್ಯಾಕು ಕೂಡ ಹಾಗೆ. ಈ ಬೆಂಗಳೂರು ಭೂಗತ ಜಗತ್ತಿಗೆ ಅದರದೇ ಆದಂಥ ಒಂದು ಇತಿಹಾಸ ಇದೆ. ಬಟ್ ಈಗ ಬದಲಾವಣೆ ಆಗಿರ್ಬೋದು, ಆದರೆ ಆ ಭೂಗತ ಜಗತ್ತು ಹಿಂದೆ ಹೇಗಿತ್ತು, ಈಗ ಹೇಗಿದೆ, ಮತ್ತು ಆ ಭೂಗತ ಜಗತ್ತು ಒಳ್ಳೆಯದಲ್ಲ, ಅಲ್ಲಿದ್ದವ್ರು ಎಲ್ಲರೂ ಕೂಡ ಏನಾದರೂ ಅನ್ನೋದನ್ನು ಜನರಿಗೆ ಮುಂದೆ ಇಟ್ಟಿದ್ದೀವಿ. ಮತ್ತು ಈಗ ಇರುವ ಬಹಳಷ್ಟು ಭೂಗತ ಜಗತ್ತಿನಲ್ಲಿ ಆ್ಯಕ್ಟಿವ್ ಇದ್ದವ್ರನ್ನೆಲ್ಲ ಕರೆತರಿಸಿ ಹೇಳಿದ್ದೀವಿ ಈಗಿನ ಯುವಜನತೆಗೆ ಇದು ಒಳ್ಳೆಯದಲ್ಲ. ಅಂದರೆ ಸುವರ್ಣ ನ್ಯೂಸ್ನ ಒಂದು ಪ್ರಯತ್ನ, ಈ ಭೂಗತ ಜಗತ್ತು ಯಾವತ್ತೂ ಒಳ್ಳೆಯದಲ್ಲ, ಅದು ಕತ್ತಲೋಕನೆ ಅಂತ. ನೀವು ಬೆಳಕಿನ ಈ ಜಗತ್ತಿನಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ, ಬೆಳಕೆ ಬೇರೆ ಇದೆ, ಕತೆ ಬೇರೆ ಅಂತ ಹೇಳಿ ನಾವು ಎರಡಕ್ಕೂ ಕಂಪೇರ್ ಮಾಡಿ ಜನಗಳ ಮುಂದೆ ಇಡ್ತಾ ಹೋದ್ವಿ. ಇನ್ನು ಬಿಗ್ ಡಿಬೇಟ್ ನಿಮಗೆ ಗೊತ್ತೇ ಇದೆ, ಪ್ರತಿನಿತ್ಯ ಈ ಸರ್ಕಾರದ ಆಗುಹೋಗುಗಳು ಅಥವಾ ಪ್ರತಿಯೊಂದು, ಅಂದರೆ ಅದರಲ್ಲೂ ಕೂಡ ಸಾಮಾಜಿಕ ಕಳಕಳಿನೇ. ನೀವು ಯಾವುದೇ ಕಾರ್ಯಕ್ರಮ ಮಾಡಲಿ ಅದರ ಹಿಂದಿನ ಉದ್ದೇಶ ಆಡಳಿತ ಪಕ್ಷ ಮಾಡಿದ್ದಕ್ಕೆ ಪ್ರತಿಪಕ್ಷದೊಂದು ಆಕ್ಷೇಪ ಅಥವಾ ಟೀಕೆ ಇದ್ದೇ ಇರುತ್ತೆ, ಅದು ಸಹಜ ಕೂಡ. ಅದನ್ನು ಎದುರಿಸೋಕ್ಕೆ ತಾವು ಸಿದ್ಧಿರ್ತೀರಿ. ವಿರೋಧ ಪಕ್ಷವಾಗಿ ಅದನ್ನು ಪ್ರತಿ ಬಾರನೂ ಕೂಡ ನಿಮ್ಮನ್ನು ಬೊಟ್ಟು ಮಾಡಿ ಹೇಳ್ತಾನೆ ಇರ್ತಾರೆ, ಇದು ಹೀಗಾಗಬೇಕಿತ್ತು ಅಂತ ಅವ್ರ ಎಕ್ಸ್ಪೆಕ್ಟೇಷನ್. ಅದನ್ನು ಚರ್ಚೆಯ ಮೂಲಕ ಇದು ಏನು ಸಬ್ಜೆಕ್ಟು ಅನ್ನೋದ್ರ ಬಗ್ಗೆ ಪ್ರತಿಯೊಂದು ಪೊಲಿಟಿಕಲ್ ಕ್ರೈಸಿಸ್ ಅದು ಸಹಜವಾಗಿ ಆಡಳಿತ ಪಕ್ಷದಲ್ಲಿ ಬೇಕಾದಷ್ಟು ಇದ್ದೇ ಇರುತ್ತೆ. ಅದು ರಾಜಕಾರಣ ಆಡಳಿತ ಪಕ್ಷದವ್ರಿಗೆ ಬಹಳಷ್ಟು ಆಹಾರ ಕೊಡ್ತಾರಲ್ಲ ಈ ಡಿಬೇಟ್ಗೆ, ಟಾರ್ಗೆಟ್ಗೆ. ಅದಕ್ಕೆ ಪೇಟೆಂಟ್ ಕೊಡ್ತೀರಾ ನೀವು? ಅಲ್ಲ, ಪ್ರತಿ ಆಡಳಿತ ಪಕ್ಷ ಬಂದಾಗ ವರ್ಷಕ್ಕೆ ಇಷ್ಟು ಅಂತ ನೀವು ಪೇಟೆಂಟ್ ಕೊಟ್ರೆ ಬಹಳ ಚೆನ್ನಾಗಿರುತ್ತಲ್ವಾ? ಅಲ್ಲ, ಯಾಕೆಂದ್ರೆ ಒಂದಂತೂ ನಿಜನಾ, ನಾವು ಬಹಳ ಒಳ್ಳೆಯವರಾಗಿ ಬಹಳ ತರ ನಡ್ಕೊಂಡ್ಬಿಟ್ರೆ ನಿಮ್ ಪಾಡ್ ಏನ್ರಿ? ಬಹಳ ಒಳ್ಳೆಯವ್ರಾಗಿ ನಡ್ಕೊಂಡ್ರಿ ಅಂತ ಬಹಳ ಒಳ್ಳೆಯದೇ ಇಲ್ವಲ್ಲ? ಬಹಳ ಜನ ನಿರುದ್ಯೋಗಿಗಳಾಗ್ಬೋದು ನಾವು ಅಂತ. ಓಕೆ. ಅಲ್ಲ, ಆಗ ಬಹುಶಃ ಗಾಂಧೀಜಿಯ ಕನಸು ರಾಮರಾಜ್ಯ ಆಗ್ಬಿಡ್ಬೋದು. ಓಕೆ 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 ಓಕೆ. ಬಟ್ ಹೇಗಾಗಿದೆ ಅಂದ್ರೆ ಸರ್, ನಮ್ದೊಂದು ಟೀಮು, ನಮಗೆ ಕ್ಯಾಪ್ಟನ್ ವಿಶ್ವೇಶ್ವರ ಭಟ್ರು ಕ್ಯಾಪ್ಟನ್ ಅವ್ರ ಮಾರ್ಗದರ್ಶನ, ನಾವು ನೇರ, ದಿಟ್ಟ, ನಿರಂತರ. ಸೊ ಅಕಸ್ಮಾತ್ ನಮಗೆ ಈ ಚಾನಲ್ ಅಲ್ಲಿ ಏನಾದ್ರೂ ಕೂಡ ನಮ್ಮ ಬಗ್ಗೆ ತುಂಬಾ ಕಸಿವಿಸಿಯಾಗಿ ಬಂದ್ರೆ ನಮ್ಮ ಕೋಪನೆಲ್ಲ ಯಾರ ಕಡೆ ತಿರುಗಿಸ್ಬೇಕು ಅಂತ ಇವತ್ತು ನೀವು ಹೇಳ್ದಂಗಾಯ್ತು. ಯಾರ ಮಾರ್ಗದರ್ಶನ ಅಂತ ಹೇಳ್ದಂಗಾಯ್ತು. ನಾನು ಮುಂದಿನ ಸಂದರ್ಶನದಲ್ಲಿ ಇವ್ರ ಜೊತೆ ಎಲ್ಲ ಮಾತಾಡೋಕ್ಕಿಂತ ಮುಂಚೆ ಒಂದು ಪುಟ್ಟ ಬ್ರೇಕ್ ನಂತರ ಮತ್ತೆ ನಾವು ಭೇಟಿಯಾಗೋಣ.